ತುಂಬ ದಿನದಿಂದ ನಾನು ಒಂದು ಮಾತು ಹೇಳ್ಬೇಕಂತ ಇಷ್ಟಪಡ್ತಿದ್ದೆ. ಲೈಫಲ್ಲಿ ಯಾರು ಹುಚ್ಚುತನ ಮಾಡೋದು, ಕಚ್ಚಡ ಇನ್ಸ್ಟಾಗ್ರಾಮ್ ಮಾಡೋದು, ಯಪ್ಪ ಈ ಇನ್ಸ್ಟಾಗ್ರಾಮ್ ನೋಡೋಕ್ಕೂ ಬೇಜಾರ, ಯೂಟ್ಯೂಬ್ ನೋಡೋಕ್ಕೂ ಬೇಜಾರ. ನನಗಂತೂ ಎಲ್ಲದು ನೋಡೋಕ್ಕೂ ಬೇಜಾರ. ಯಾಕೆ ಬೇಜಾರಾಕತ್ತಂತಂದರೆ ಬರೀ ಹುಸ್ತ ಸುಳ ಮಕ್ಕಳು ಇರೋದು. ಯಾವ ಸುಳ ಮಕ್ಕಳು ನೋಡ್ತೀಯಪ್ಪ ಒಳ್ಳೆಯವ್ರು ಅಂತಂತಂದರೆ ಈ ಉತ್ತರ ಕರ್ನಾಟಕದಾಗ ಅದಾರಲ್ಲ, ಅವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಅವರು ಮಾಡಿದ್ರು ಒಂದು ಲೈಕ್ ಕೊಟ್ಟರು ಅದಕ್ಕೊಂದು ಬೆಲೆ ಇರ್ತೈತೆ. ಈ ಕಡೆ ಈ ದಿಕ್ಕಲ್ಲಿ ಅಂದರೆ ಒಂದು ದಕ್ಷಿಣ ದಿಕ್ಕಲ್ಲಿ ಏನು ಉಪಯೋಗ ಇಲ್ಲ. ಈ ಯಾರ ಮಂಜಣ್ಣ ಅಂತೆ, ಆಮೇಲೆ ಅವ್ರು ಯಾರ ಹುಚ್ಚಿ ಮಾಡ್ತಾಳೆ ಅವಳಂತೆ, ಆಮೇಲೆ ಅವ್ರು ಯಾರು ಏನೈತೆ ಅವಳ ಹೆಸರು, ಅವನಂತ ಅಮ್ಕು ಡುಮ್ಕ ಅಂತ ಅವನಂತ ತಿಕ್ಕಲ್ ಸುಳ ಮಗ ಅವನಂತ. ನನಗೆ ಇವ್ರು ನೋಡೋಕ್ಕೆ ಆಗ್ತಿಲ್ಲಪ್ಪ. ನನಗೆ ನೋಡ್ಬೇಕಂತನೂ ನನಗೆ ಆಗ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇದಾರಲ್ಲ, ನಂಬರ್ 1 ಸೂಪರಾಗಿ ಮಾಡ್ತಾರೆ ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಸಖತ್ತಾಗಿರುತ್ತೆ. ಇದು ನಾನು ಖುಷಿ ಪಡ್ತೀನಿ. ಇದನ್ನು ಉತ್ತರ ಕರ್ನಾಟಕರಿಗೆ ನಮ್ಮ ಕರ್ನಾಟಕದವ್ರಿಗೆ ನಾನು ಒಂದು ವಿಚಾರ ಹೇಳ್ಬೇಕಂತಂದರೆ, ಈ ಉತ್ತರ ಕರ್ನಾಟಕದವ್ರಿಗೆ ಒಂದು ಲೈಕ್ ಕೊಟ್ಟು ಅವ್ರಿಗೆ ಯಾವತ್ತೂ ಮರ್ಯಾದೆ ಕೊಡ್ರಿ ಉತ್ತರ ಕರ್ನಾಟಕದವ್ರಿಗೆ. ನಾನು ಅಷ್ಟೇ ಇಷ್ಟು ಹೇಳಬಲ್ಲೆ. ಈ ನಮ್ಮದು ದಾವಣಗೆರೆ ಇರ್ಬೋದು, ನಮ್ಮೂರು ದಾವಣಗೆರೆ. ನಾವು ದಾವಣಗೆರೆ ಅಂದರೆ ನಾವು ಬೆಣ್ಣೆ ದಾವಣಗೆರೆ ಅಂತಂತ ಹೇಳ್ತಾರೆ. ಆದರೆ ನಾವು ಅಷ್ಟೇ ಮುದುವು. ಆದರೆ ನಮಗೆ ಒಳ್ಳೆತನ ಬಂದರೆ ನಾವು ಬೆಣ್ಣೆ ಥರ ಪ್ರೀತಿ ಕೊಡ್ತೀವಿ. ಅದನ್ನೇ ನಮಗೆ ಬಿಟ್ಟು ಬೇರೆ ಥರ ಬಂದಂದರೆ ಅದು ಕಥೆನೇ ಬೇರೆ. ಅದು ಹೇಳೋದಲ್ಲ, ಅದು ನಾವು ಮಾಡಿ ತೋರಿಸ್ತೀವಿ. ಹೇಳೋರಲ್ಲ, ನಾವು ಕಥೆಯಿಂದ ಹೇಳಲ್ಲ. ಹಂಗಾಗಿ ಉತ್ತರ ಕರ್ನಾಟಕದವ್ರಿಗೆ, ಆಮೇಲೆ ಸೆಂಟ್ರ್ ಬಾರ್ಡ್ರ್ ನಮ್ಮ ದಾವಣಗೆರೆಗೆ ಅದಕ್ಕೆ ಬೆಲೆ ಕೊಡಲೇಬೇಕು. ಕೊಟ್ಟೇ ಕೊಡ್ತೀರ. ಇಡೀ ನಮ್ಮ ಕರ್ನಾಟಕ ನನ್ನ ಕಡೆಯಿಂದ ನನಗೆ ಕೇಳ್ಕೊಂತಿರೋದು. ಓಕೆ.